ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ, ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಇವರಿಬ್ಬರ ನಡುವೆ ಅಧಿಕಾರ ಹಂಚಿಕೆಯ 50-50 ಸೂತ್ರ ಹೆಣೆಯಲಾಗಿತ್ತ? ಈ ಒಂದು ಅನುಮಾನ ಆರಂಭದಿಂದಲೂ ಕೂಡ ಇದೆ. ಹೌದು ಅನ್ನುವಂಥದ್ದು, ಅಂದರೆ ಅಂಥದ್ದೊಂದು 50-50 ಸೂತ್ರ ರೆಡಿಯಾಗಿತ್ತು ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ನಿಂದ ಈ ಮಾತುಗಳು ಕೇಳಿ ಬರ್ತಾ ಇರ್ತಿದ್ವು. ಈ ಸ್ವರೂಪದಲ್ಲಿ ಚರ್ಚೆಗಳು ನಡೀತಾ ಇದ್ವು. ಕಾಂಗ್ರೆಸ್ನ ಪಡಸಾಲೆಯಲ್ಲೂ ಕೂಡ ಇದರ ಚರ್ಚೆ ಆಗ್ತಾ ಇತ್ತು. ಆದರೆ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಬಣದ ವಿಚಾರಕ್ಕೆ ಬಂದಾಗ ಅಲ್ಲಿ ಇಲ್ಲ, ಬಿಲ್ಕುಲ್ ಸಾಧ್ಯವೇ ಇಲ್ಲ, 5ಕ್ಕೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತಹ ದೃಢವಾದಂತಹ ವಿಶ್ವಾಸದ ಮಾತುಗಳಿತ್ತು. ಹಾಗಿದ್ದರೂ ಯಾಕೆಂದರೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂತಹ ಯಾವುದೇ ಚರ್ಚೆಗಳು, ತೀರ್ಮಾನಗಳನ್ನು ಬಹಿರಂಗವಾಗಿ ಚರ್ಚೆ ಆಗಿರೋದಿಲ್ಲ. ಅದರಲ್ಲೇನು ಒಪ್ಪಂದಕ್ಕೆ ಸಹಿ, MOU ಥರ ಸಹಿ ಹಾಕಿರುವಂಥದ್ದು ಇರೋದಿಲ್ಲ. ಹಿಂದೆ ಈ ರೀತಿಯಾಗಿ ಒಪ್ಪಂದಕ್ಕೆ ಸಹಿ ಹಾಕದಂಥವರೇ ಅಧಿಕಾರವನ್ನು ಹಸ್ತಾಂತರ ಮಾಡದೇ ಇರುವಂಥದ್ದು ಕೂಡ ಇತಿಹಾಸ ಇದೆ. ಕಾಂಗ್ರೆಸ್ನಲ್ಲೇ ಇದೆ, ಇಂಥದ್ದೊಂದು ಇತಿಹಾಸವೂ ಕೂಡ ಇದೆ. ಹೀಗಿರುವಾಗ ಈಗ ಇಂತಹ ಮಾತಿನ ಒಪ್ಪಂದಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಕಾಂಗ್ರೆಸ್ ಮನೆಯಂಗಳದಲ್ಲಿ ಒಪ್ಪಂದದ ಫಜೀತಿ ಈಗ ಜೋರಾಗಿದೆ. ಡಿ.ಕೆ. ಶಿವಕುಮಾರ್ ಮತ್ತು ಅವರ ಪವರ್ ಒಪ್ಪಂದಕ್ಕೆ ಈಗ ಸಾಕ್ಷಿಯಾಗಿ ನಿಂತಿದ್ದಾರೆ ಮುನಿಯಪ್ಪ. ಹಾಸನದಲ್ಲಿ ಒಗ್ಗಟ್ಟು ತೋರದಂಥವರು ಈಗ ಅದಾದ ಮರುದಿನವೇ ಬಿಕ್ಕಟ್ಟಿನ ಕಡೆಗೆ ಸಾಗ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಪವರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ನಡೀತಾ ಇದೆ. ಬಹಳಷ್ಟು ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆ ಆಗಿದೆ. ಈ ಹಾಸನದಲ್ಲಿ ನಡೆದಂತಹ ಸಮಾವೇಶಕ್ಕಿಂತ 2 ದಿವಸ ಮುಂಚಿತವಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಒಂದು ಸಂದರ್ಶನದಲ್ಲಿ ಒಪ್ಪಂದ ಆಗಿತ್ತು ನಮ್ಮ ನಡುವೆ ಅನ್ನೋದನ್ನು ಚರ್ಚೆಗೆ ತಂದರು, ಅಲ್ಲಿಂದ ನಂತರ ಶುರುವಾಗಿರುವಂಥದ್ದೇ ಯಾವ ಸ್ವರೂಪದಲ್ಲಿ ಹಾಗಿದ್ರೆ ಒಪ್ಪಂದ ಅನ್ನುವಂಥದ್ದು. ಇದು ಕಾಂಗ್ರೆಸ್ ಪಾಳಯದಲ್ಲಿ ಈಗ ಫಜೀತಿಯನ್ನು ಸೃಷ್ಟಿಸಿದೆ. ಏನೇನು ನಡೀತಿದೆ ಅನ್ನುವಂತಹ ಅಂಶಗಳು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಡಿ.ಕೆ. ಶಿವಕುಮಾರ್ ಅವರು ನಾವು ಕೂತ್ಕೊಂಡು ಏನೇನೋ ಮಾತಾಡ್ಕೊಂಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ಕೊಂಡಿದ್ರು. ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದೀವಿ ಅಂತ ಹೇಳಿದ್ದೇವೆ. ಏನ್ ಮಾತಾಡಿದ್ದೀವಿ ಅಂತ ಬಹಿರಂಗ ಹೇಳಕ್ಕಾಗ್ತದಾ? ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಈಗ 4 ಗೋಡೆಯ ನಡುವೆ 5-6 ಜನ ಕೂತ್ಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ನರೇಟಿವ್ ಈಗಾಗಲೇ ಜನರ ನಡುವೆಯೂ ಕೂಡ ಇದ್ದೇ ಇದೆ. ಆದರೆ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತು ನೋ ಡಿಸ್ಕಷನ್, ಯಾವುದೇ ರೀತಿಯಂಥ ಡಿಸ್ಕಷನ್ ನಡೆದಿಲ್ಲ ಅನ್ನುವಂತಹ ವಿಚಾರಗಳನ್ನು, ಯಾವ ಒಪ್ಪಂದವೂ ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಒಂದು ಅಂಶವನ್ನು ಅವರು ರೀತಿಯಲ್ಲಿ ಬರೀತಾರೆ. ಅದು ಅಂದರೆ ಕಂಡೀಷನ್ಸ್ ಅಪ್ಲೈ, ಷರತ್ತುಗಳ ಅನ್ವಯ ಅನ್ನುವಂಥದ್ದು ಇರುತ್ತಲ್ಲ, ಅದೇ ರೀತಿಯಲ್ಲಿ ಅವರು ಬರೀತಾರೆ. ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಬರೋಕ್ಕೂ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಹೀಗೆ ಯಾವುದೇ ಒಪ್ಪಂದ ಆಗಿಲ್ಲ, ಆದರೆ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅದರಂತೆ ನಡ್ಕೊಳ್ಳೋದಷ್ಟೇನೆ ಅನ್ನುವಂತಹ ಧಾಟಿಯಲ್ಲಿನೇ ಸಿದ್ದರಾಮಯ್ಯನವರು ವಿಶೇಷವಾಗಿ ಈ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ಳೋದಷ್ಟೇನೆ ಅನ್ನೋಂಥ ಹೇಳ್ತಿದ್ದಾರೆ. ಇದರ ನಡುವೆ ಆಹಾರ ಸಚಿವರು ಈ ಇಬ್ಬರ ನಡುವಿನ ಒಪ್ಪಂದದ ಚರ್ಚೆಗೆ ಸಾಕ್ಷಿ ಇದ್ರೇನೋ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾನೆ, ನನ್ನನ್ನು ಏನು ಕೇಳಬೇಡಿ ಅಂತ ಹೇಳ್ತಿದ್ದಾರೆ ಮುನಿಯಪ್ಪ. ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ, ನಾನು ನಿನ್ನೇನು ಕೇಳಬೇಡಿ. ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ, ನಾನು ನಿನ್ನೇನು ಕೇಳಬೇಡಿ. ಹೀಗೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ, ಆದರೆ ನನ್ನನ್ನೇನು ಕೇಳಬೇಡಿ ಅಂತ ಹೇಳ್ತಿರುವಂತಹ ಜಾಣತನವನ್ನು ಇಲ್ಲಿ ಮುನಿಯಪ್ಪನವರು ತೋರಿದ್ದಾರೆ.
ಒಂದು ರೀತಿಯ ಜಾರಿಕೊಳ್ಳುವ ಉತ್ತರ ಅಂತ ಕೂಡ ಇದನ್ನು ಹೇಳ್ಬೋದು. ಸಾಕ್ಷಿಗೆ ನಿಂತರೂ ಕೂಡ ಸ್ಪಷ್ಟವಾಗಿ ಅದೇ ಅಭಿಪ್ರಾಯವನ್ನು ಹೇಳ್ಕೊಳ್ಳುವಂಥ ವಿಚಾರದಲ್ಲಿ ಕೂಡ ಸ್ವಲ್ಪ ಏನೋ ಹೇಗಿದ್ರು ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರೋದ್ರಿಂದಾಗಿ ತೀರಾ ಅವರ ವಿರುದ್ಧವಾಗಿ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು ಗೊತ್ತಿದ್ದೇ ಮುನಿಯಪ್ಪನವರು ಈ ರೀತಿಯಾದಂತಹ ಮಾತುಗಳನ್ನು ಆಡ್ದಂಗೆ ಕಾಣ್ತಿದೆ. ಇದರ ನಡುವೆ ಯಾವಾಗ ಈ ಪವರ್ ಪಾಲಿಟಿಕ್ಸ್ನ ಚರ್ಚೆ ಜೋರಾಯಿತು, ಒಪ್ಪಂದ ಅವರಿಬ್ಬರ ನಡುವೆ ಆದರೆ ನಾವು ಯಾಕಿರಬೇಕು ಅನ್ನುವಂತಹ ದಾಟಿಯಲ್ಲಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು. ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪರಮೇಶ್ವರ್ ಅವರು ಒಂದು ಸಿಟ್ಟನ್ನು ಹೊರಹಾಕಿರುವಂಥ ರೀತಿ ಇದೆಯಲ್ಲ, ಸಾಮಾನ್ಯವಾಗಿ ಪರಮೇಶ್ವರ್ ಅವರು ಇಷ್ಟು ಗರಂ ಆಗಿ ಮಾತನಾಡೋದು ಕಡಿಮೆ ಇರುತ್ತೆ ಕಂಪೇರ್ ಟು ಬೇರೆ ಲೀಡರ್ಗಳಿಗೆ ಕಂಪೇರ್ ಮಾಡಿದಾಗ. ಪರಮೇಶ್ವರ್ ಇಷ್ಟು ಗರಂ ಆಗಿ ಮಾತಾಡೋದು ಕಡಿಮೆ ಇದೆ. ಆದರೆ ಈ ವಿಚಾರದಲ್ಲಿ, ಪವರ್ ವಿಚಾರದಲ್ಲಿ, ಮುಖ್ಯಮಂತ್ರಿ ಕುರ್ಚಿಯ ವಿಚಾರದಲ್ಲಿ ಮಾತ್ರ ಅವರು ಸ್ವಲ್ಪ ಗರಂ ಆಗಿನೇ ರಿಯಾಕ್ಟ್ ಮಾಡಿದ್ದಾರೆ. ಅವರೇ ಇಬ್ಬರು ಮಾಡ್ಕೊಳ್ತಿದ್ರೆ ನಾವೆಲ್ಲ ಯಾಕ್ರಿ ಇರಬೇಕು ಅನ್ನೋಂಥನ್ನು ಕೇಳೋದ್ರ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಇನ್ನೆಂದೂ ಕೂಡ ಈ ರೀತಿಯಂಥ ಮಾತುಗಳನ್ನು ಬಹಿರಂಗವಾದ ಚರ್ಚೆಗೆ ತರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿನೇ ಪರಮೇಶ್ವರ್ ಅವರು ಮಾತನಾಡ್ದಂಗೆ ಇತ್ತು. ಹಾಗಾದರೆ ಯಾಕೆ ಈ ಪವರ್ ಫೈಟ್, ಹೇಗೆ ಶುರುವಾಯಿತು ಇದು, ಅದನ್ನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ 2023ರಲ್ಲಿ ಚುನಾವಣೆ ಗೆದ್ದಾಗಲೇ ಶುರುವಾಗಿತ್ತು ಗದ್ದುಗೆ ಗುದ್ದಾಟ. ಕಾಂಗ್ರೆಸ್ನಲ್ಲಿ ಮೇ 13ನೇ ತಾರೀಕು 2023ರಂದು ಚುನಾವಣೆಯ ಫಲಿತಾಂಶ ಬಂತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಮೇ 13ರಿಂದ ಮೇ 17ರ ನಡುವೆ ಬಹಳಷ್ಟು ಚರ್ಚೆ ದೆಹಲಿ ಮಟ್ಟದಲ್ಲಿ ನಡೆದಿತ್ತು. ಮೇ 18ರಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಅನೌನ್ಸ್ ಆಗುತ್ತೆ. 20ನೇ ತಾರೀಕಿನಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆದರೆ ಈ ಗದ್ದುಗೆ ಗುದ್ದಾಟ ನಡೆದಿದ್ದು ಇತ್ತಲ್ಲ 2023ರಲ್ಲಿ, ಆ ಸಂದರ್ಭದಲ್ಲಿನೇ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಸಡಿಲಿಸಿರಲಿಲ್ಲ. ನಾನು ಅಧ್ಯಕ್ಷನಾಗಿದ್ದೇ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಹೀಗಾಗಿ ನನಗೇನೆ ಇಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಗೊತ್ತಿಲ್ಲದ ವಿಚಾರ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ಅಫ್ಕೋರ್ಸ್ ಸಿದ್ದರಾಮಯ್ಯನವರ ಪವರ್ ಜಾಸ್ತಿ ಇರುತ್ತೆ, ಅವರು ಈ ವಿಚಾರದಲ್ಲಿ ಬಾರ್ಗೇನ್ ಮಾಡೇ ಮಾಡ್ತಾರೆ, ಮತ್ತು ಶಾಸಕರ ಬೆಂಬಲವೂ ಕೂಡ ಸಹಜವಾಗಿಯೇ ಸಿದ್ದರಾಮಯ್ಯನ ಪರವಾಗಿ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ. ಆದರೆ ಹೈಕಮಾಂಡ್ ಒಂದು ವೇಳೆ ತನ್ನನ್ನು ಮುಖ್ಯಮಂತ್ರಿ ಮಾಡುವ ಯೋಚನೆ ಇದ್ದರೆ ಅದರಿಂದ ಹಿಂದೆ ಸರಿಬಾರ್ದು, ಆ ಅವಕಾಶವನ್ನು ಪಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತಹ ಫೈಟನ್ನು ಮಾಡಿದರು. ಅದು ಸಹಜವಾಗಿ ಒಬ್ಬ ರಾಜಕಾರಣಿಯಾಗಿ ಅವರು ಮಾಡಬೇಕಾಗಿದ್ದಂಥ ಫೈಟ್ ಆಗಿತ್ತು. ಸಿ ಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಅಂಥದ್ದೊಂದು ಫೈಟ್ ನಡೆದಿತ್ತು. ಸುಖ ಸುಮ್ಮನೆ ಬಿಟ್ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಅಧ್ಯಕ್ಷ, ನನ್ನಿಂದಲೇ ಅಧಿಕಾರಕ್ಕೆ ಬಂದಿದ್ದು ಅನ್ನುವಂತಹ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಪ್ರತಿಪಾದಿಸಿದರು. ಯಾಕಂದರೆ ಸುಮ್ಮನೆ ಕುಳಿತುಕೊಂಡಿದ್ದರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಯಾರಿಗೂ ಕೂಡ ಸಿಗೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅನುಭವದಿಂದ ಗೊತ್ತಿರುವಂಥ ವಿಚಾರಣೆ. ಬೆಂಗಳೂರು ಮತ್ತು ದೆಹಲಿಯಲ್ಲಿ ಸುದೀರ್ಘ ಲಾಭಿ ಆದರೂ ಕೂಡ ಪ್ರಯತ್ನ ಫಲಿಸಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಮುಖ್ಯಮಂತ್ರಿ ಅನ್ನುವಂಥದ್ದು ಅವರ ಹೆಸರು ಮುಂದೆ ಸಿಕ್ತು, ಆದರೆ ಅದರ ಪಕ್ಕದಲ್ಲಿ ಉಪ ಅನ್ನುವಂಥದ್ದಿತ್ತು, ಉಪಮುಖ್ಯಮಂತ್ರಿ ಆದರು. ಕಡೆಗೆ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಕೆ ಮಾಡಿದರು. ಈ ಉಪಮುಖ್ಯಮಂತ್ರಿ ಆಗೋದಕ್ಕೆ ಮುಂಚಿತವಾಗಿ ಮನವೊಲಿಕೆ ಮಾಡುವಂತಹ ಕೆಲಸ ಮಾಡಿದ್ದು ಸೋನಿಯಾ ಗಾಂಧಿ ಅವರು. ಇದು ಕಾಂಗ್ರೆಸ್ನ ಉನ್ನತ ಮೂಲಗಳು ಅವತ್ತು ಕೂಡ ಹೇಳಿದಂತಹ ಮಾತು. ಅಧಿಕೃತವಾಗಿ ಯಾರೂ ಕೂಡ ಇಲ್ಲ ಸೋನಿಯಾ ಗಾಂಧಿ ಅವರು ಇಂಟರ್ವ್ಯೂನ ಆದಮೇಲೆ ಒಪ್ಕೊಂಡ್ರು ಅನ್ನೋ ರೀತಿಯಲ್ಲಿ ಯಾರು ಹೇಳಿಲ್ಲ. ಅದೇ ಸೋನಿಯಾ ಗಾಂಧಿ ಅವರು ಮಾತನಾಡಿದ ನಂತರ ಅವರು ಒಪ್ಕೊಂಡಿದ್ರು. ಹೈಕಮಾಂಡ್ ನಿರ್ದೇಶನಂತೆ ಸಿದ್ದರಾಮಯ್ಯನವರಿಗೆ ಸಿ ಎಂ ಕುರ್ಚಿಯನ್ನು ತ್ಯಾಗ ಮಾಡಬೇಕಾಯಿತು, ಅಥವಾ ಸಿ ಎಂ ಕುರ್ಚಿ ಸಿದ್ದರಾಮಯ್ಯನವ್ರಿಗೆ ಉರಿತು, ಇವರಿಗೆ ಉಪ ಮುಖ್ಯಮಂತ್ರಿ ಆದರು. ಇದೇ ವೇಳೆ 2.5 ವರ್ಷ ಅನ್ನುವಂಥ ಒಪ್ಪಂದ ಆಗಿತ್ತಾ ಅನ್ನೋದೇ ಈಗಿನ ಚರ್ಚೆಯ ವಿಚಾರ. ಯಾಕಂದರೆ ನಮ್ಮ ನಡುವೆ ಒಪ್ಪಂದ ಆಗಿತ್ತು ಅಂತ ಹೇಳೋದಿದ್ರೆ ಅದು 2.5 ವರ್ಷ ಅನ್ನುವಂಥ ಒಪ್ಪಂದನ, 3 ವರ್ಷ 2 ವರ್ಷ ಅಂತ ಒಪ್ಪಂದನ, 2 ವರ್ಷ 3 ವರ್ಷ ಅಂತ ಒಪ್ಪಂದನ, ಏನೊಂದು ಗೊತ್ತಿಲ್ಲ. ಯಾಕಂದರೆ 1.5 ವರ್ಷದಲ್ಲಿ ಇದೆಲ್ಲ ಶುರುವಾಗಿದೆಯಲ್ಲ, ಈಗ 2 ವರ್ಷವೂ ಕಂಪ್ಲೀಟ್ ಆಗಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಒಪ್ಪಂದ ಚರ್ಚೆ ಆಗಿರೋದ್ರಿಂದಾಗಿ ಯಾವಾಗದವರೆಗೆ ಒಪ್ಪಂದ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಆದರೆ ಇಲ್ಲಿ ಬಹಳ ಮುಖ್ಯವಾದಂಥ ಇನ್ನೊಂದು ಅಂಶವನ್ನು ನಾವು ನೋಡಬೇಕು. ಒಪ್ಪಂದಕ್ಕೆ ಗ್ಯಾರಂಟಿ ಇಲ್ವಾ ಅಂತ ಹೇಳಿ. ಅದನ್ನೇ ನಾನು ಹೇಳಿದ್ದು, ಎಷ್ಟು ಒಪ್ಪಂದ ಆಗಿದೆ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಒಂದು 4-5 ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲ ಅಂತ ಹೇಳಿಲ್ಲ, ಗೊತ್ತಿರಬಹುದು. ಒಂದು ವೇಳೆ ಒಪ್ಪಂದ ಆಗಿದ್ದರೆ ಅವರಿಗೆ ಗೊತ್ತಿರಬಹುದು. ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಸಿದ್ದು ಡಿ ಕೆ ಒಪ್ಪಂದ ಅನ್ನುವಂಥದ್ದು 2023ರ ಆರಂಭದಿಂದಲೇ ಈ ಚರ್ಚೆ ಶುರುವಾಗಿತ್ತು. 2023ರಲ್ಲಿ ಚರ್ಚೆ ಶುರುವಾಗಿತ್ತು. ಮೇ ತಿಂಗಳಲ್ಲಿ ಯಾವಾಗ ಸರ್ಕಾರ ಬಂತು ಅಲ್ಲಿಂದಲೇ ಚರ್ಚೆ ಶುರುವಾಯಿತು. ಮೊದಲ 2.5 ವರ್ಷ ಸಿದ್ದರಾಮಯ್ಯ, ನಂತರದ 2.5 ವರ್ಷ ಡಿ ಕೆ ಶಿವಕುಮಾರ್ CM ಅನ್ನುವಂಥದ್ದು ಈ ಚರ್ಚೆಯ ಮೂಲ, ಈ ಒಪ್ಪಂದದ ಮೂಲವೂ ಕೂಡ. ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರಕ್ಕೂ ಮೊದಲೇ ಒಪ್ಪಂದವನ್ನು ಮಾಡ್ಕೊಂಡಿದ್ರಾ
ಯಾಕೆಂದರೆ ಅವರು ಬಂದು ಗವರ್ನರ್ ಅವ್ರ ಮುಂದೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ತಿಳ್ಕೊಂಡು ಹಕ್ಕು ಪ್ರತಿಪಾದನೆಗೂ ಮುಂಚಿತವಾಗಿಯೇ ಈ ಒಪ್ಪಂದ ಆಗಿತ್ತಾ ಅನ್ನುವಂಥ ಅನುಮಾನ ಇರುವಂಥದ್ದು. ಯಾಕೆಂದರೆ ಮುಖ್ಯಮಂತ್ರಿ ಆದ ನಂತರ ಇಂತಹ ಒಪ್ಪಂದ ಆಗೋದಕ್ಕೆ ಚಾನ್ಸ್ ಇಲ್ಲ. ಅವಧಿಗೂ ಮುನ್ನವೇ ಆಗಾಗ್ಗೆ ಪ್ರಬಲವಾಗಿಯೇ ಕೇಳಿ ಬರ್ತಾ ಇದೆ ಅಧಿಕಾರ ಹಂಚಿಕೆಯ ವಿಚಾರಗಳು, ಅದರ ಸೂತ್ರಗಳು ಹೇಗಿದೆ ಅನ್ನುವಂಥದ್ರ ಬಗ್ಗೆ ಆಗಾಗ್ಗೆ ಚರ್ಚೆಗೆ ಬರ್ತಾನೆ ಇರುತ್ತೆ. ಆದರೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 1-2 ತಿಂಗಳು ತುಂಬೋದ್ರೊಳಗಡೆ ಈ ಚರ್ಚೆ ಬಲವಾಗೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ನಡೆದಿರುವಂತಹದ್ದು ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದ ಒಳಗಡೆ ಶುರುವಾಯಿತು. ಅದರಲ್ಲಿ ಒಬ್ಬರು ಮಂತ್ರಿ ಶುರು ಮಾಡ್ತಾರೆ, ಒಬ್ಬರೇ DCM ಯಾಕೆ ಬೇಕು? ಅಧಿಕಾರದ ಹಂಚಿಕೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಚರ್ಚೆಗೆ ಬಂದಿದ್ದಂಥದ್ದು ಹೆಚ್ಚುವರಿ DCM ಹುದ್ದೆ. ಯಾಕೆ ಒಬ್ಬರೇ DCM ಬೇಕು? ಜಾಸ್ತಿ DCM ಇದ್ರೆ ಏನಾಗುತ್ತೆ? ಸಮುದಾಯಕ್ಕೊಂದು DCM ಕೊಟ್ಟರೆ ಏನು, ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ DCM ಕೊಟ್ಟರೆ ಏನು, ಈ ರೀತಿಯಂಥ ಚರ್ಚೆಯನ್ನು KN ರಾಜಣ್ಣನಂತಹ ಸಚಿವರುಗಳು ಶುರು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಪಟ್ಟು ಸಡಿಲಿಸುವಂತೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮಾಡ್ತಿದ್ದಾರಾ ಅನ್ನುವ ಅನುಮಾನ ಆಗಿದ್ಲೇ ಶುರುವಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ 2.5 ವರ್ಷದ ಒಪ್ಪಂದ ಆಗಿದೆ. ಆದರೆ ಹೀಗೆ ಹೆಚ್ಚುವರಿ DCM ಕೇಳೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಪವರನ್ನು ಡೈಲ್ಯೂಟ್ ಮಾಡುವಂತಹ ಪ್ರಯತ್ನ ಒಂದು ಸಾಗಿದೆ ಅನ್ನುವ ಚರ್ಚೆ ಆಗ್ತಾ ಇತ್ತು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಓರ್ವ ಮಾಸ್ ಲೀಡರ್. ಅವರು ಜನರ ನಡುವಿರುವಂತಹ ನಾಯಕ, ಜನರ ದೊಡ್ಡ ಮಟ್ಟದ ಒಂದು ಬೆಂಬಲವನ್ನು ಹೊಂದಿರುವಂತಹ ನಾಯಕ. ಹೀಗಾಗಿ ಈ ಮಾಸ್ ಲೀಡರ್ಗಳು ಆಗಾಗ್ಗೆ ಪವರ್ ಗೇಮನ್ನು ಬಹಳ ವ್ಯವಸ್ಥಿತವಾಗಿ ತಮ್ಮ ಪರವಾಗಿ ಮಾಡಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇರಲೂಬಹುದು, ಅದನ್ನು ಆ ಪ್ರಯತ್ನ ಅವರ ಕಡೆಯಿಂದ ಸಾಗಬಹುದು. ಡಿ.ಕೆ. ಶಿವಕುಮಾರ್ ಹುದ್ದೆಯ ಚರ್ಚೆ ಬರುವಾಗಲೆಲ್ಲ ಪರಮೇಶ್ವರ್ ಅವರು ಗರಂ ಆಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವಾಗ CM ಹುದ್ದೆ ಕೇಳ್ತಾರಲ್ಲ ಆ ಸಂದರ್ಭದಲ್ಲೆಲ್ಲ ಪರಮೇಶ್ವರ್ ಅವರು ಸಿಟ್ಟಾಗ್ತಾರೆ. ಸಿದ್ದರಾಮಯ್ಯನವರು ಭಾಳ ಸಹಜವಾಗಿಯೇ ಉತ್ತರವನ್ನು ಕೊಡ್ತಿರ್ತಾರೆ. ಹೈಕಮಾಂಡ್ ಇದೀರಿ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಹೇಳ್ದಂಗೆ ಮಾಡ್ತೀವಿ, ಈ ರೀತಿಯಾದಂತಹ ದಾಟಿಲಿ ಅವ್ರು ಮಾಡ್ತಾರೆ. ಆದರೆ ಪರಮೇಶ್ವರ್ ಸ್ವಲ್ಪ ಸಿಟ್ಟಾಗಿದೆ ಮಾತಾಡ್ತಾರೆ, ಗರಂ ಆಗ್ತಾ ಇರ್ತಾರೆ. ಸಿದ್ದರಾಮಯ್ಯ DKC ಸಾಲಿಗೆ ಕ್ಯೂನಲ್ಲಿ ನಿಂತಿದ್ದಾರೆ ಈಗಾಗಲೇ ಪರಮೇಶ್ವರ್. ಕೇವಲ ಡಿ.ಕೆ. ಶಿವಕುಮಾರ್ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟರೆ ಅಲ್ಲಿ ಪರಮೇಶ್ವರ್ ಅವರು ಕೂಡ ಕೂತ್ಕೊಳ್ಳೋದಕ್ಕೆ ಕಾದು ನಿಂತಿದ್ದಾರೆ. ಅವರಿಬ್ಬರೇ ಆದರೆ ನಾವು ಯಾಕೆ ಇರೋದು ಅನ್ನುವಂತಹ ಪ್ರಶ್ನೆಯನ್ನು ನೇರವಾಗಿ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಅವರದೇ ಆದಂಥ ಹಕ್ಕಿದೆ. ಯಾಕೆಂದರೆ 2013ರಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ತಾವು ಸ್ವತಃ ಕೊರಟಗೆರೆಯಲ್ಲಿ ಸೋತರೂ ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಪರಮೇಶ್ವರ್ ಅವರು ಯಶಸ್ವಿಯಾಗಿದ್ದರು. KPCC ಅಧ್ಯಕ್ಷರಾಗಿದ್ದಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದನ್ನು ಪರಮೇಶ್ವರ್ ಅವರು ನೆನಪಿಟ್ಟುಕೊಂಡಿದ್ದಾರೆ, ನೆನಪಿಸ್ತಾರೆ, ಪಕ್ಷದ ನಾಯಕರುಗಳಿಗೆ ಇದನ್ನು ಹೇಳ್ತಿರ್ತಾರೆ. DKC ಒತ್ತಡವನ್ನು ತಗ್ಗಿಸಲು ಕಾಂಗ್ರೆಸ್ನಲ್ಲಿ ಆಗಿಂದಾಕೆ ದಲಿತ CM ಅನ್ನುವಂತಹ ಚರ್ಚೆ ಶುರುವಾಗುತ್ತೆ. ದಲಿತ ಅನ್ನುವ ಕಾರಣಕ್ಕಾಗಿ CM ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಬಾರಿ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಯಾರನ್ನೋ ಅಧಿಕಾರದಲ್ಲಿ ಉಳಿಸೋದಿಕ್ಕೆ ಅಥವಾ ಇನ್ಯಾರನ್ನೋ ಅಧಿಕಾರಕ್ಕೆ ಬರೋದನ್ನು ತಡೆಯೋದಿಕ್ಕೆ ದಲಿತ CM ಅನ್ನುವಂತಹ ವಿಚಾರ ಚರ್ಚೆಗೆ ಬರುತ್ತೆ. ದಲಿತ CM ವಿಚಾರ ಫೈನಲ್ ಆದರೆ ಪರಮೇಶ್ವರ್ ಹೆಸರು ಮುಂಚೂಣಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ, ಸಹಜವಾದಂತಹ ಪ್ರಕ್ರಿಯೆ. ಪರಮೇಶ್ವರ್ ಮಾತ್ರ ಹಿಂದಿರುವಂಥದ್ದು ಇದೇ ಲೆಕ್ಕಾಚಾರ ಅನ್ನೋದರಲ್ಲಿ ಅನುಮಾನ ಬೇಕಿಲ್ಲ ವಾಸ್ತವವಾಗಿ. ಆದರೆ ಅಂಥ ಅನುಮಾನ ಇದ್ದೇ ಇರುವಂಥದ್ದು. ಬೆಂಬಲಿಗರನ್ನು ಮುಂದಿಟ್ಟು ಸಿದ್ದರಾಮಯ್ಯನವರು ಕೂಡ ಕುರ್ಚಿ ಭದ್ರಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಯಾಕೆಂದರೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ದಲಿತ ಮುಖ್ಯಮಂತ್ರಿ ಅನ್ನುವಂತಹ ಕಾರಣದೊಂದಿಗೆ ಪರಮೇಶ್ವರ್ ಆಗಲಿ ಅಥವಾ ಸತೀಶ್ ಜಾರಕಿಹೊಳಿ ಅಂತವರು ಮುಖ್ಯಮಂತ್ರಿ ಆದರೆ ಡಿ.ಕೆ. ಶಿವಕುಮಾರ್ ಅವರು DCM ಆಗಿ ಆದರೂ ಹಿಂಗಿರೋದಕ್ಕೆ ಸಾಧ್ಯ ಆಗುತ್ತೆ? ಈ ಪ್ರಶ್ನೆ ಇರುತ್ತೆ. ಈ ಕಾರಣಕ್ಕಾಗಿಯೇ ಇಂಥದ್ದೊಂದು ಪವರ್ ಗೇಮ್ ನಡೀತಾ ಇದೆ. ಹಾಗೆಯೇ ದಲಿತ CM ಅನ್ನುವಂತಹ ಒಂದು ವಿಚಾರ ಇದೆಯಲ್ಲ, ಡಿ.ಕೆ. ಶಿವಕುಮಾರ್ ಅವರ ಪವರ್ ಗೇಮ್ ಶುರು ಮಾಡ್ತಾ ಇದ್ದಂತೆಯೇ ಮತ್ತೊಂದು ಕೂಗು ಈಗಲೂ ಕೂಡ ಕಾಂಗ್ರೆಸ್ನ ಹೊರಬರುವಂತಹ ಸಾಧ್ಯತೆ ಇದೆ. ಅಧಿಕಾರ ಹಂಚಿಕೆ ಆಗೋದೇ ಆದರೆ ದಲಿತ ನಾಯಕನಿಗೆ ಪಟ್ಟ ಕಟ್ಟಬೇಕು ಅನ್ನುವಂತಹ ಚರ್ಚೆಯನ್ನು ಮುನ್ನೆಲೆಗೆ ತರಬಹುದು. ಆಗ ವಿಶೇಷವಾಗಿ ಡಾಕ್ಟರ್ G. ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರಿಗೆ CM ಪಟ್ಟ ಏನಾದರೂ ಒಲ್ದು ಬಿಡುತ್ತಾ ಅನ್ನುವಂತಹ ಅನುಮಾನ ಇದ್ದೇ ಇರುವಂಥದ್ದು. ಪದೇ ಪದೇ ಸಭೆ ಸೇರ್ತಾ ಇದ್ದಂಥ ದಲಿತ ಸಚಿವರು ಈಗ ಡಿ.ಕೆ. ಶಿವಕುಮಾರ್ ಅವರ ಮಾತಿನ ನಂತರ ಮತ್ತೆ ಆಕ್ಟಿವ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹೀಗೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಪವರ್ ಗೇಮ್ ಬಹಳ ಜೋರಾಗಿಯೇ ಸಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಪವರ್ ಗೇಮ್ ಬಗ್ಗೆ BJP ನಾಯಕರಿಗೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸಿದ್ದರಾಮಯ್ಯ ನಾನೇ ಅಂತ 5 ವರ್ಷ ಅಂತ ಹೇಳಿದಾರಲ್ಲ, ಪರಮೇಶ್ವರ್ ಹೇಳಿದ್ದಾರೆ. ಏನು ನೀವೇ ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ ನಾವ್ಯಾಕೆ ಇರಬೇಕು ಇಲ್ಲಿ ದಲಿತರು? ಏನಿದು ಲಿಮಿಟೆಡ್ ಕಂಪ್ನಿನಾ?
ಪ್ರೈವೇಟ್ ಕಂಪನಿನಾ ಅಂತ ಕೇಳಿದ್ದಾರೆ ಅವರು. ಯಾರು? ಪರಮೇಶ್ವರ್ ಅವರು ನಮ್ಗೆ ಹೇಳ್ತಾ ಇದ್ರು ಮನೆಯೊಂದು 3 ಬಾಗಿಲು ಅಂತ. ಇದೆಷ್ಟು ಬಾಗಿಲಿದು? ಊರು ಬಾಗಿಲಿದು. ನಮ್ದು ಮನೆಯೊಂದು 3 ಬಾಗಿಲು, ಇವಾಗ ಕಾಂಗ್ರೆಸ್ ಅವ್ರದ್ದು ಊರು ಬಾಗಿಲು. ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿಗಳು ಫೆವಿಕೋಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ. ಆ ಫೆವಿಕೋಲ್ ಕಿತ್ಕೋಬೇಕು ಅಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಇವರಿಬ್ಬರೇ ಮಾಡಿದರೆ ನಮ್ಮದೇನು ಪಾತ್ರ, ನಾವು ಪ್ರೇಕ್ಷಕರ ಅನ್ನುವಂಥ ಒಂದು ಅಸಹಕತೆ ಇವತ್ತು ಗೃಹ ಸಚಿವರಿಗೆ ಬಂದಿದೆ. ಇವತ್ತು ಭಾಳ ಸ್ಪಷ್ಟವಾಗಿದೆ, ಬರುವಂಥ ದಿನಗಳಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ.